ಹೈ ವೋಲ್ಟೇಜ್ ಕದನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅಹಮದಾಬಾದ್ನ ಮೋದಿ ಸ್ಟೇಡಿಯಂ ಐಪಿಎಲ್ ಫೈನಲ್ ಪಂದ್ಯಕ್ಕೆ ವೇದಿಕೆಯನ್ನು ಸೃಷ್ಟಿಸಿಕೊಟ್ಟಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಮಾನ ವಿಳಂಬ. ಏರೋಸ್ಪೇಸ್ ಸಿಬ್ಬಂದಿಯ ಜೊತೆಗೆ ಫ್ಯಾನ್ಸ್ ವಾಗ್ವಾದಕ್ಕಿಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಐಪಿಎಲ್ ಮ್ಯಾಚ್ ಅನ್ನು ನೋಡಲಿಕ್ಕೆ ಅಭಿಮಾನಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಐಪಿಎಲ್ ಮ್ಯಾಚ್ ನೋಡಲಿಕ್ಕೆ ಬೆಂಗಳೂರಿನಿಂದ ಅಹಮದಾಬಾದನ್ನು ಹೊರಟಿದ್ರು. ಈ ಸಂದರ್ಭದಲ್ಲಿ ವಿಮಾನ ಡಿಲೇ ಆಗಿದೆ. ಇದಕ್ಕೆ RCB ಅಭಿಮಾನಿಗಳು ಅಲ್ಲಿ ವಾಗ್ವಾದ ನಡೆಸ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಕಟ್ಟಿಸ್ಕೊತಿರತ್ತಾರ ನೀವು ನಮಗೆ ಕಟ್ಟಿ ನೀವು ಕಟ್ಟಿ ನಾವು ಲೇಟ್ ಮಾಡಿದ್ರೆ ಪೆನಾಲ್ಟಿ ಕಟ್ಟಿಸ್ಕೊತೀವಿ. 5 ಮಿನಿಟ್ಸ್ 10:30ಗೆ ಅವರು 10:40ಗೆ ನಾನು ಬೋಡಿ ಸ್ಟಾರ್ಟ್ ಅದೇ ಮಾತಾಡ್ಕೊಂಡು ಬಂದಿದ್ದಾರೆ. 10:40 ಬೋಡಿ ಸರ್ 10:40ಗೆ ಒಂದು ನಿಮಿಷ ಕಟ್ಟಿಸ್ಕೊತಿರತ್ತಾರ ನೀವು ನಮಗೆ ಕಟ್ಟಿ ನೀವು ಕಟ್ಟಿ ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕಂಡು ಬಂದಂತಹ ದೃಶ್ಯ. ಬೆಂಗಳೂರು ಏರ್ಪೋರ್ಟ್ನಿಂದ ಗುಜರಾತ್ನ ಅಹಮದಾಬಾದ್ಗೆ ಹೋಗೋದಕ್ಕೆ RCB ಫ್ಯಾನ್ಸ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಟಿಕೆಟ್ ಬುಕ್ ಕೂಡ ಮಾಡಿದ್ರು. ಬಟ್ ಈಗ ವಿಮಾನ ಡಿಲೇ ಆಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಹಾಗಾಗಿ ಮ್ಯಾಚ್ ನೋಡೋದಕ್ಕೆ ಹೋಗಬೇಕು, ವ್ಯವಸ್ಥೆಯನ್ನು ಮಾಡಿಕೊಡಿ ಅಂಥೇಳಿ ಸಿಬ್ಬಂದಿಯ ಜೊತೆಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಗಳೂರಿನಿಂದ RCB ಅಭಿಮಾನಿಗಳು ಅಹಮದಾಬಾದ್ಗೆ ತೆರಳುತ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ವಿಮಾನ ಡಿಲೇ ಆಗಿರೋದಕ್ಕೆ ಈ ರೀತಿಯ ವಾಗ್ವಾದ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇವತ್ತು ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಪಂಜಾಬ್ ವರ್ಸಸ್ ಬೆಂಗಳೂರು IPL ಫೈನಲ್ ಪಂದ್ಯ ನಡೀತಾ ಇದೆ ಸಂಜೆ 7:30ಕ್ಕೆ. ಅದಕ್ಕೂ ಮೊದಲೇ ಹೋಗಿ ಅಹಮದಾಬಾದ್ ರೀಚ್ ಆಗಬೇಕು. ಈ ಸಂದರ್ಭದಲ್ಲಿ ಫ್ಲೈಟ್ ಡಿಲೇ ಅಂದರೆ ಸಹಜವಾಗಿಯೇ ಒಂದಿಷ್ಟು ಅಸಮಾಧಾನಗಳಾಗುತ್ತೆ, ಆಕ್ರೋಶಗಳು ವ್ಯಕ್ತವಾಗುತ್ತೆ. ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲೂ ಕೂಡ ಅದೇ ಆಗ್ತಾ ಇರುವಂಥದ್ದು. ನಾವು ಬೇಗ ಹೋಗಬೇಕು, ನಮಗೆ ಅವಕಾಶ ಮಾಡಿಕೊಡಿ ಅಂಥೇಳಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ RCB ಫ್ಯಾನ್ಸ್ ಮತ್ತು ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ಕೂಡ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಏನಾಯ್ತು ಏರ್ಪೋರ್ಟ್ನಲ್ಲಿ ಅಂತ? ಒಂದಿಷ್ಟು ಸಮಸ್ಯೆಗಳಾಗಿದ್ದಾವೆ. ಅದು ತಾಂತ್ರಿಕ ಸಮಸ್ಯೆಗಳಂತ ಹೇಳಲಾಗ್ತಾ ಇತ್ತು. ಆದ್ರೆ ನಿರ್ದಿಷ್ಟವಾಗಿ ಯಾಕೆ ಈ ತರದ್ದು ಡಿಲೇ ಆಯ್ತು ಅನ್ನುವಂಥದ್ದು ಸ್ಪಷ್ಟನೆ ಈವರೆಗೂ ಕೂಡ ಕೊಟ್ಟಿಲ್ಲ. ಆದ್ರೆ ಸುಮಾರು RCB ಅಭಿಮಾನಿಗಳು ತುಂಬಾ ಕಾತರದಿಂದ ಕಾಯ್ತಾ ಇದ್ರು ಅಹಮದಾಬಾದ್ ಸ್ಟೇಡಿಯಂಗೆನೆ ಹೋಗಿ ಮ್ಯಾಚ್ ಅನ್ನ ನೋಡ್ಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ಬೆಳಿಗ್ಗೆ 8:40ಕ್ಕೆ ಏನು ಇಲ್ಲಿಂದ ಹೊರಡ್ಬೇಕಾಗಿತ್ತು. ಆದ್ರೆ ಆ ಒಂದು ಸಮಯದಲ್ಲಿ ಒಂದ್ ಸ್ವಲ್ಪ ಏರುಪೇರು ಆಗಿದೆ, ಅಂದ್ರೆ ಡಿಲೇ ಆಗಿದೆ. ಸೊ ಅದಕ್ಕೆ ನಿರ್ದಿಷ್ಟ ಕಾರಣವನ್ನ ಹೇಳಿಲ್ಲ. ಸೊ ಅಲ್ಲಿದ್ದಂತ ಅಭಿಮಾನಿಗಳು ಮತ್ತೆ ಅಲ್ಲಿನ ಏರ್ಪೋರ್ಟ್ ಸಿಬ್ಬಂದಿಗಳಿಗೂ ಕೂಡ ಕೇಳಿದ್ದಾರೆ. ಆದ್ರೆ ಸ್ಪಷ್ಟವಾಗಿರುವಂತಹ ಮಾಹಿತಿ ಇನ್ನೂ ಕೂಡ ಹೇಳಲಿಲ್ಲ. ಆದ್ರೆ ಒಂದಿಷ್ಟು ಸಮಸ್ಯೆ ಆಗಿದೆ, ವೇಟ್ ಮಾಡಿ ಅನ್ನುವಂಥದ್ದನ್ನ ಮಾತ್ರ ಹೇಳಿದ್ದಾರೆ. ಸೊ ಹಾಗಾಗಿ ಸುಮಾರು ಒಂದು ಅರ್ಧ ಗಂಟೆಗಳ ತನಕಲೂ ಕೂಡ ವೇಟ್ ಮಾಡಿದ್ರು. ಆ ನಂತರ ಕೂಡ ಯಾವುದೇ ರೆಸ್ಪಾನ್ಸ್ ಬರ್ಲಿಲ್ಲ. ಆ ನಂತರ ಮತ್ತೆ ಸಿಬ್ಬಂದಿಗಳ ಹತ್ರ ವಾಗ್ವಾದ ಮಾಡುವಂತದ್ದು ಕೂಡ ಆಯ್ತು. ಸೊ ಹೀಗೆ ಸುಮಾರು ದುಡ್ಡನ್ನ ಖರ್ಚು ಮಾಡಿಕೊಂಡು ಅಲ್ಲಿಗೆ ಮೈದಾನಕ್ಕೆ ಹೋಗಿ ಮ್ಯಾಚ್ ನೋಡ್ಬೇಕು, ಅಡ್ವಾನ್ಸ್ ಆಗಿ ಅಲ್ಲಿ ಫೀಲ್ ಮಾಡಬೇಕು ಮೈದಾನದಲ್ಲಿ ಕೂತು ಅನ್ನುವಂಥದ್ದನ್ನ ಇಟ್ಕೊಂಡಿದ್ರು ಆ ನಿರೀಕ್ಷೆಗಳು. ಆದ್ರೆ ಅದು ಯಾವ್ದು ಕೂಡ ಆಗ್ತಾ ಇಲ್ಲ. ಫ್ಲೈಟ್ ಡಿಲೇ ಆಯ್ತು ಅಂತಂದ್ರೆ ಮತ್ತೆ ಅಲ್ಲಿ ರೀಚ್ ಆಗೋದು ಕೂಡ ವಿಳಂಬ ಆಗುತ್ತೆ. ಅಲ್ಲಿ ಇದೇ ಟೈಮ್ಗೆ ಎಂಟ್ರಿಯನ್ನ ಆಗ್ಬೇಕಾಗುತ್ತೆ. ಸೊ ಇದೆಲ್ಲವೂ ಕೂಡ ಒಂದಿಷ್ಟು ಅಭಿಮಾನಿಗಳಿಗೆ ಸಮಸ್ಯೆಗಳಾಗುತ್ತೆ. ಮೊದಲೇ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ಟಿಕೆಟ್ ಅನ್ನ ಬುಕ್ ಮಾಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಫ್ಲೈಟ್ ಡಿಲೇ ಆದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಎಲ್ಲ ಪ್ಲಾನ್ಗಳು ಕೂಡ ಫೇಲ್ಯೂರ್ ಆಗುತ್ತೆ. ಸೊ ಹೀಗಾಗಿ ಆಕ್ರೋಶಗೊಂಡಂತಹ ಫ್ಯಾನ್ಸ್ಗಳು ಮತ್ತೆ ಅಲ್ಲಿ ಏರ್ಪೋರ್ಟ್ ನ ಸಿಬ್ಬಂದಿಗಳಿಗೆ ಪ್ರಶ್ನೆಯನ್ನ ಮಾಡುವಂತದ್ದು ಕೇಳುವಂತದ್ದು ಕೂಡ ಮಾಡಿದ್ದಾರೆ. ಮತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ ಮತ್ತೆ ಶುರು ಮಾಡ್ತೀವಿ ಅನ್ನುವಂಥದ್ದನ್ನ ಮಾತ್ರ ಸಂಜಾಯಿಷಿಯನ್ನ ಕೊಟ್ಟಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಫೈನಲ್ ಮ್ಯಾಚನ್ನು, ಅದರಲ್ಲೂ ಕೂಡ RCB ಮ್ಯಾಚನ್ನು ಸ್ಟೇಡಿಯಂನಲ್ಲಿ ಕೂತು ನೋಡುವ ಮಜಾನೇ ಬೇರೆ. ಹಾಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮೊದಲೇ ಟಿಕೆಟನ್ನು ಪಡ್ಕೊಂಡಿರ್ತಾರೆ. ಈಗ ಅಂದ್ಕೊಂಡಿರೋ ಜಾಗಕ್ಕೆ ಅಂದ್ಕೊಂಡಿರೋ ಸಮಯಕ್ಕೆ ಹೋಗೋದಕ್ಕಾಗಲಿಲ್ಲ ಅಂದಾಗ ಈ ರೀತಿಯ ಬೆಳವಣಿಗೆಗಳಾಗುವಂತಹದ್ದು ಸಹಜ. ಸಿಬ್ಬಂದಿಗಳು ಭರವಸೆ ಕೊಟ್ಟಿದ್ದಾರಂತೆ, ನೋಡೋಣ ಏನಾಗುತ್ತೆ ಅಂಥೇಳಿ.